ನಮಸ್ಕಾರ ವೀಕ್ಷಕರಿಗೆ, ಐಂಗಾರ್ ಫುಡ್ ಚಾನಲ್ಗೆ ಸ್ವಾಗತ. ಲತಾ ಜಯರಾಮ್ ನಮಸ್ಕಾರ. ಇವತ್ತು ಮತ್ತೊಮ್ಮೆ ನಾನು ಹಳೆಯ ಕಾಲದ ಒಂದು ಸಾಂಪ್ರದಾಯಿಕವಾದ ರುಚಿ ತೊಗೊಂಬಂದಿದ್ದೀನಿ. ಅದನ್ನು ನಾವು ಸೈಡ್ ಡಿಶ್ ಆಗಿ ಇಡ್ಲಿ, ದೋಸೆ, ಚಪಾತಿಗೆ ಸೈಡ್ ಡಿಶ್ ಆಗು ತಿನ್ಬೋದು, ಅಥವಾ ಅನ್ನದ ಜೊತೆಗೂ ಕಲಿಸ್ಕೊಂಡು ತಿನ್ಬೋದು. ಇದು ನಮ್ಮ ಅಜ್ಜಿಯ ಕಾಲದ ಕೈ ರುಚಿ. ಇವತ್ತು ನಾನು ಮಾಡ್ತಿರೋದು ಮೆಂತ್ಯದ ಗೊಜ್ಜು. ನಾನು ಮೆಂತ್ಯನ ಮೊಳಕೆ ಬರೆಸಿ ಮಾಡ್ತಾಯಿದ್ದೀನಿ. ಬರೀ ಮೆಂತ್ಯದ ಕಾಳಲ್ಲೂ ಮಾಡ್ಬೋದು. ನಾನು ಮೊಳಕೆ ಕಾಳಲ್ಲಿ ಮಾಡಿ ತೋರಿಸ್ತೀನಿ. ಬನ್ನಿ ಅಡುಗೆ ಮನೆಗೆ ಹೋಗೋಣವಾ ವೀಕ್ಷಕರೇ. ಮೆಂತ್ಯದ ಗೊಜ್ಜು ಮಾಡೋಕ್ಕೆ ನಾನು ಬಾಣಲೆಯಲ್ಲಿ 2 ಟೀ ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಅದಕ್ಕೆ 2 ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಕಾಳುಮೆಣಸು, 10 ಬ್ಯಾಡಗಿ ಮೆಣಸಿನ್ಕಾಯಿ. ಈ ಸಮಯದಲ್ಲಿ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು. ಬಿಳಿ ಎಳ್ಳು ಬೇಗ ಹುರಿದೋಗುತ್ತೆ, ಹಾಗಾಗಿ ಜೀರಿಗೆ ಮೆಣಸು ಹಾಕೊಂಡಾದ್ಮೇಲೆ ಹಾಕೊಳ್ಳಿ. ಸ್ವಲ್ಪ ಎಳ್ಳು ಹುರಿದ ಘಮ ಬರಬೇಕು. ಬಂದಮೇಲೆ ಒಳ್ಳೆ ಪರಿಮಳ ಇರುವ ಇಂಗು 1 ಟೀ ಸ್ಪೂನಷ್ಟು, ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇವಾಗ 1/4 ಗಿಟ್ಕಷ್ಟು ಕೊಬ್ಬರಿ, ಒಣ ಕೊಬ್ಬರಿ. ಈ ಮಿಶ್ರಣನ ಚೆನ್ನಾಗಿ ಹುರಿದು ಆರಿಸ್ಕೋಬೇಕು. ಆರಿದ್ಮೇಲೆ ಮಿಕ್ಸರ್ ಜಾರಲ್ಲಿ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ವೀಕ್ಷಕರೇ, ಈಗ ಮುಂದಿನ ಸ್ಟೆಪ್ಪು, ನಾ ಯಾವ ಬಾಣಲಿ ಹುರ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ 5 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಯಾಕಂದರೆ ನಾನು ಹೇಳಿದ್ನಲ್ಲ ಫ್ರಿಜ್ಜಿಂದ ಹೊರಗಡೆ ಇಡ್ಬೋದು ಅಂತ. ಫ್ರಿಜ್ಜಿಂದ ಹೊರಗಡೆ ಇಡಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಮತ್ತು ನಾ ಹುರಿದಿಟ್ಕೊಂಡಿದ್ದು ಪುಡಿ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ವೀಕ್ಷಕರೇ, ಇದು ಮೆಂತ್ಯ ಗೊಜ್ಜು ಮಾಡೋಕ್ಕೆ ನಾವು ಬರೀ ಒಣ ಮೆಂತ್ಯ, ಅಂದರೆ ಈ ಥರ ಒಣಗಿರೋ ಮೆಂತ್ಯ, ನಮಗೆ ಅಂಗಡಿಲಿ ಸಿಗುತ್ತಲ್ಲ ಆ ಥರ ಮೆಂತ್ಯನೂ ಹಾಕೋಬೋದು, ಅಥವಾ ಮೊಳಕೆ ಬರೆಸಿರೋ ಮೆಂತ್ಯ. ನಾನು 5 ಟೇಬಲ್ ಸ್ಪೂನಷ್ಟು ಮೊಳಕೆ ಬಂದಿರೋ ಮೆಂತ್ಯ ಹಾಕೊಂಡು ತೊಗೋತಾ ಇದ್ದೀನಿ. ಇದು ಓವರ್ ನೈಟು, ಅಂದರೆ ಮೊನ್ನೆ ರಾತ್ರಿ ನೆನೆಸಿಟ್ಟಿದ್ದೆ. ನಿನ್ನೆ ಬೆಳಗ್ಗೆ ಮೊಳಕೆ ಬರೆಸಿದೆ. ಸೆನ್ಸ್ ಒಂದು ಬಟ್ಟೆನಲ್ಲಿ ಕಟ್ಟಿಟ್ಟಿದ್ದೆ. ಇವಾಗ ಚೆನ್ನಾಗಿ ಮೊಳಕೆ ಬಂದಿದೆ. ನೀವು 2ರಲ್ಲಿ ಮಾಡಿದ್ರೂ ಕಹಿ ಬರೋದಿಲ್ಲ, ಬಟ್ ಇದರೊಳಗೆ ಪೌಷ್ಟಿಕತೆ ಜಾಸ್ತಿ ಇರೋದ್ರಿಂದ ನಾನು ಮೊಳಕೆ ಬರೆಸಿರೋ ಕಾಳೆಲ್ಲ ಮಾಡ್ತಾಯಿದ್ದೀನಿ. ಇದು ಬರೀ ಬಾಯಿಗೆ ಹಾಕೊಂಡು ಹಾಗೆ ತಿಂದರೆ ಕೂಡ ನಿಮಗೆ ಕಹಿ ಬರೋದಿಲ್ಲ. ಈಗ ಎಣ್ಣೆ ಕಾದಿದೆ. ಇವಾಗ 5 ಟೇಬಲ್ ಸ್ಪೂನಷ್ಟು ಮೊಳಕೆ ಬಂದಿರೋ ಮೆಂತ್ಯದ ಕಾಳು ಹಾಕೊಳ್ಳೋಣ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಹುರಿದಿದ್ದು ಪರಿಮಳ ಬರಬೇಕು. ನೀವು ಗಟ್ಟಿ ಮೆಂತ್ಯ ಹಾಕೊಂಡ್ರೆ ಕೂಡ ಆ ಮೆಂತ್ಯ ಸ್ವಲ್ಪ ಬಣ್ಣ ಬದಲಾಗಬೇಕು ಮತ್ತು ಪರಿಮಳ ಬರಬೇಕು. ಅಷ್ಟವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಇದು ಮೊಳಕೆ ಬಂದಿರೋ ಕಾಳೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ ರೆಗ್ಯುಲರ್ ಮೆಂತ್ಯೋದಕ್ಕಿಂತ. ವೀಕ್ಷಕರೇ, ಚೆನ್ನಾಗಿ ಮೆಂತ್ಯ ಹುರಿದಿದೆ, ಘಮ ಅಂತಿದೆ. ಇವಾಗ ನಾನು ಒಂದು ಸಣ್ಣ ಮೋಸಂಬಿ ಸೈಜ್ ಗಾತ್ರದ ಹುಣಸೆ ಹಣ್ಣು ತೊಗೊಂಡು ಅದನ್ನು ಕ್ಲೀನಾಗಿ ನೆನೆಸಿಟ್ಟು ರಸ ತೊಗೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಒಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಹುಣಸೆ ಹಣ್ಣು ರಸ ಎಣ್ಣೆಗೆ ಹಾಕ್ತಾ ಇದ್ದೀರಾ, ಸ್ವಲ್ಪ ಸೇಫ್ಟಿ ಇಂಪಾರ್ಟೆಂಟು. ಹೌದು. ಮತ್ತು ಇದು ಮೆಂತ್ಯದ ಗೊಜ್ಜು ಆಗಿರೋದ್ರಿಂದ ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಒಂದು ಸ್ವಲ್ಪ ಹೆಚ್ಚಾಗಿ ಬೇಕಾಗುತ್ತೆ. ಇವಾಗ ಇದಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಹಾಕೊಳ್ಳಿ. ಸ್ವಲ್ಪ ಇದು ಬೆಲ್ಲ ಜಾಸ್ತಿನೇ ಹಿಡಿಯುತ್ತೆ, ಯಾಕಂದರೆ ಹುಣಸೆ ಹಣ್ಣು ಹಾಕಿರ್ತೀವಲ್ಲ, ಹಾಗಾಗಿ ಈ ಬೆಲ್ಲ ಎಲ್ಲ ಕರಗಬೇಕು. ಒಂದು ಸ್ವಲ್ಪ ಬೆಲ್ಲ ಕರಗಿದೆ. ಈ ಸಮಯದಲ್ಲಿ 1 ಟೀ ಸ್ಪೂನಷ್ಟು ಅರಿಶಿಣ, ಮತ್ತು
ಒಂದು 3 ಎಸಳು ಕರಿಬೇವನ್ನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಕ್ಕಪಕ್ಕದ ಮನೆಯವರೆಗೂ ಹೋಗ್ತಾ ಇದೆಯೋ ಏನೋ ಈ ಮೆಂತ್ಯದ ಪರಿಮಳ. ಇವಾಗ ನಾನು ತರ್ತರಿಯಾಗಿ ಏನು ಹುರಿದಿಟ್ಕೊಂಡಿದ್ನಲ್ಲ ಆ ಪುಡಿ ಅದರ ಮಿಶ್ರಣ ಇದಕ್ಕೆ ಮಿಕ್ಸ್ ಮಾಡಿಬಿಡ್ತಿದ್ದೀನಿ. ಒಳ್ಳೆ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಇವಕ್ಕೆಲ್ಲ ಮಾಡಬೇಕಾದ್ರೆ ತಾಳ್ಮೆ ಇರಬೇಕು. ತಾಳ್ಮೆ ಇದ್ದಷ್ಟು ಟೇಸ್ಟ್ ಬರುತ್ತೆ. ಏನಂತೀರಾ ನೀವು ಲತಾ ಅವರೇ? ಹೌದು, ತುಂಬ ದಿನ ಆಗಿತ್ತು ಈ ಡೈಲಾಗ್ ಹೇಳಿ ನೀವು. ತಾಳ್ಮೆ ಇದ್ದರೆ ಟೇಸ್ಟ್ ಬರುತ್ತೆ, ಪೇಷನ್ಸ್ ಇದ್ದರೆ ಪ್ರಾಡಕ್ಟು ಪರ್ಫೆಕ್ಟ್ ಆಗುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ವೀಕ್ಷಕರೇ. ಇದನ್ನೊಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡು ನೀವು ಗಾಜ್ ಬಾಟಲಲ್ಲೋ ಜಾಡಿನಲ್ಲೋ ಚಿಕ್ಕ ಜಾಡಿನಲ್ಲೋ ಸ್ಟೋರ್ ಮಾಡಿ ಇಟ್ಕೋಬೋದು. ಅಥವಾ ಅನ್ನ ಜೊತೆ ಕಲಸಿದ್ರೆ ಚಿತ್ರಾನ್ನ, ಮೆಂತ್ಯ ಚಿತ್ರಾನ್ನನೂ ಆಗುತ್ತೆ. ಇಲ್ಲ ಸ್ವಲ್ಪ ನೀರಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಕ್ವಾಂಟಿಟಿ ತೊಗೊಳ್ಳಿ. ಹೀಗೆ ತೊಗೊಂಡು ಸ್ವಲ್ಪ ಒಲೆ ಮೇಲಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸಾರು ಜೊತೆಗೆ ಹುಳಿ ಜೊತೆಗೆ ಕಲಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅದನ್ನು ನೀವು ನೀರು ಹಾಕ್ಕೊಂಡು ಕುದಿಸಿದ್ರೆ ಕೂಡ ನೀವು ಫ್ರಿಜ್ ಇಲ್ಲದೆ ಧಾರಾಳವಾಗಿ 2-3 ದಿನ ಹೊರಗಡೆ ಇಡ್ಬೋದು. ಫ್ರಿಜ್ಜಿನ ಅವಶ್ಯಕತೆನೇ ಇಲ್ಲ ಇದಕ್ಕೆ, ಯಾಕಂದರೆ ಎಣ್ಣೆ ಜಾಸ್ತಿ ಹಾಕಿದ್ದೀವಿ, ಎಲ್ಲ ಪದಾರ್ಥಗಳನ್ನು ಹುರಿದಿದ್ದೀವಿ. ಸೊ ಚೆನ್ನಾಗಿರುತ್ತೆ, ಹಾಗೆ ಉಪಯೋಗಿಸ್ಕೋಬೋದು ನೀವು. ಮೆಂತ್ಯತೆ ಗಮ ರೊಬ್ಬದನ ಒಂದು ಗಂಟೆ ಕಣ್ಣ ಅನ್ನ ಚೊಲಿಗಿಟ್ಟು ಮೆಂತ್ಯು ಗಮ್ಮ ಒಂದೇ ಬರೋಣ. ಕಲರ್ ಪರಗೋಯ್ತು ನಾನು ಒಂದಿಕ್ಕನ್ನ ಬ್ಯಾಡಿಗೆ ಮಾಡ್ಕೊತಿದ್ವಿ, ತೆಗ್ತಿದ್ದಿಲ್ಲ. ವೀಕ್ಷಕರೇ ನೋಡಿ, ಎಣ್ಣೆ ನಾವೇನು ಹಾಕಿದ್ವಲ್ಲ ಅದೆಲ್ಲ ಹೇಗೆ ಮತ್ತೆ ವಾಪಸ್ ಹೊರಗಡೆ ಬರ್ತಾ ಇದೆ. ಸಾಕು ಅನಿಸುತ್ತೆ ಹುರಿದಿರೋದು. ಈಗ ಆಫ್ ಮಾಡಿಬಿಡೋಣ ಗ್ಯಾಸ್ನ. ಮತ್ತು ಪ್ರತಿ ಸಲ ನಾನು ಹೇಳೋ ಹಾಗೆ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಿದ್ರೋ ಪೂರ್ತಿ ವೀಡಿಯೋ ಕೊನೆವರೆಗೂ ನೋಡಿ. ಮತ್ತು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ 4 ಜನಕ್ಕೆ ಹೇಳಿ ನಮಗೆ ನಿಮ್ಮ ಪ್ರೋತ್ಸಾಹ ತೋರಿಸಿ ನಮಗೆ ನೀವು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಆಂಗ್ಲ ಭಾಷೆ ಚಾನಲ್ ಶುರು ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಅದ್ರ ಜಲಪೋ ಸ್ಟುಡಿಯೋಸ್ ಅಂತ. ಅದರೊಳಗೆ ಒಂದು ಸ್ವಲ್ಪ ಫಾಸ್ಟ್ ಫುಡ್ಸು, ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಅದು ಅಂಥದ್ದೆಲ್ಲ ಮಾಡ್ತಾಯಿದ್ದೀನಿ. ಸೊ ಮುಂದಿನ ವೀಡಿಯೋಲಿ ಸಿಗೋಣವಾ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಮುಂದಿನ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು.